ನಮಸ್ಕಾರ ಸ್ನೇಹಿತರೆ, ನಾನು ಎಷ್ಟು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೀವು ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಮ್ಮ ಊರಲ್ಲಿ ಜಾತ್ರೆ ಇತ್ತು ಅಂತ ನಾನು ಹೇಳಿದ್ದೆ ಮೊದಲೇ. ಹಾಗೆಯೇ ನಿನ್ನೆ ಅಡವಿ ಭೋಗೇಶ್ವರದ ತೇರಾಯಿತು. ಇವತ್ತು ಊರಲ್ಲಿರೋ ಭೋಗೇಶ್ವರ ತೇರು. ಹಾಗಾಗಿ ನಾವು ತೇರು ನೋಡೋಕ್ಕೆ ಬಂದಿದ್ದೀವಿ. ಊರು ಬಿಟ್ಟು ಒಂದು ಸ್ವಲ್ಪ ದೂರ ಇದೆ. ಊರಲ್ಲಿ ತೇರು ನೋಡೋಕ್ಕೆ ಒಬ್ಬರು ಊರಲ್ಲಿ ಮನೇಲಿರೋದಿಲ್ಲ, ಅಷ್ಟು ಜನ ಇಲ್ಲೇ ಬಂದು ಸೇರಿದ್ದಾರೆ ನೋಡಿ. ಇದು ವರ್ಷಕ್ಕೊಂದು ಸರಿ ನೋಡೋಕ್ಕೆ 2 ಕಣ್ಣು ಸಾಲದು, ಆ ಥರ ಇರುತ್ತೆ. ಈ ಅನುಭವ ಎಲ್ರಿಗೂ ಆಗಿರುತ್ತೆ ನನ್ನ ಅನ್ಸೋ ಮಟ್ಟಿಗೆ. ನೋಡಿ, ತೇರು 6, 6:30, 7:30ವರೆಗೂ ಎಳಿತಾರೆ. ಅಷ್ಟು ಒಳವರೆಗೂ ಪುರಾಂತರ ಆಡೋದು ಮತ್ತು ಪಲ್ಲಕ್ಕಿ ಊರೆಲ್ಲ ಸುತ್ತಾಕಿ ಎಲ್ಲರೂ ಮನೆಗೆ ಹೋಗಿ ದೇವ್ರ ದರ್ಶನ ಮಾಡಿಸಿ ಬರೋಷ್ಟರಲ್ಲಿ 6 ಗಂಟೆ ಆಗಿತ್ತು. ನಾವು ಬಂದ್ವಿ, ನಾವು ನೋಡ್ಕೊಂಡ್ವಿ. ಮತ್ತು ಆ ಕಡೆ ಹಳ್ಳಿಗೆ ಮುತ್ತೆಯವ್ರು ಬಂದಿದ್ದರು. ಆ ಮುತ್ತೆಯವರಿಗೆ ತೇರು ಒಳಗೆ ಕೂರಿಸ್ಕೊಂಡು ತೇರನ್ನ ಎಳಿತಾರೆ ನೋಡಿ. ಪಲ್ಲಕ್ಕಿ 5 ಸುತ್ತು ಹಾಕ್ತಿದೆ ತೇರಿಗೆ. ಇದು ಪಲ್ಲಕ್ಕಿಗೆ ಹೆಣ್ಮಕ್ಳು ಮುಟ್ಟಬಾರ್ದು, ಯಾಕೆಂದರೆ ಭೋಗೇಶ್ವರ ಅವರು ಸನ್ಯಾಸಿ ಅಂತ ಅಂತಾರೆ. ಅಂದರೆ ಮದುವೆ ಏನೂ ಮಾಡಿಕೊಂಡಿಲ್ಲಂತೆ, ಹಾಗಾಗಿ ಹೆಣ್ಮಕ್ಳು ಮುಟ್ಟಬಾರ್ದು ಅಂತ ಅಂತಾರೆ. ಹಾಗಾಗಿ ನಾವು ಅದೇ ಹಿರಿಯರು ಹೇಳೋದಾಗೇ ನಾವು ಹಾಗೇ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ನೀವು ಗಮನಿಸ್ಬೋದು, ಗಂಡಸರು ಬಿಟ್ಟರೆ ಹೆಣ್ಮಕ್ಳು ಒಬ್ಬರು ಮುಟ್ತಾ ಇಲ್ಲ, ಮತ್ತು ಹೆಣ್ಮಕ್ಳು ಪಲ್ಲಕ್ಕಿ ಹತ್ರನೂ ಇಲ್ಲ. ಅಷ್ಟು ಜನ ಗಂಡಸು ಮಕ್ಕಳ್ರೆ. ಮತ್ತು ಗುಡಿನಲ್ಲೂ ಕೂಡ ಹೆಣ್ಮಕ್ಳು ಗರ್ಭಗುಡಿ ಒಳಗೂ ಅಷ್ಟು ಇನ್ನೂ ಮುಂದೆ ಇರ್ತದೆ, ಇನ್ನೂ ಒಂದು ರೂಮ್ ಹಿಂದ್ಗಡೆನೇ ಇದ್ದು ಇಲ್ಲೇ ನಮಸ್ಕಾರ ಮಾಡ್ತಾರೆ ಹೆಣ್ಮಕ್ಳು. ಮತ್ತು ಹೆಣ್ಣು ಮಗು ಒಂದು ಯಾವುದೇ ಅಲ್ಲಿ ಹೆಣ್ಣು ಮಗು 5 ತಿಂಗಳು ಕೂಸಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ದೇವಸ್ಥಾನದಲ್ಲಿ ಒಳಗೆ ಹೋಗೋ ಹಾಗಿಲ್ಲ. ಹಾಗಾಗಿ ದೊಡ್ಡವ್ರು ನಾವು ಯಾಕೆ ಹೋಗಬೇಕು ಅಂತ ನಾವು ಹೋಗಲಿಲ್ಲ. ನಾವು ಮಾತು ಮೀರಬಾರ್ದಲ್ವ, ಹಾಗಾಗಿ ನಾವು ಅಷ್ಟು ಮುಟ್ಟೋದಿಲ್ಲ ನೋಡಿ. ತೇರು ಹೊಸದಾಗಿ ರೆಡಿ ಮಾಡಿದ್ದಾರೆ, ಅಂದರೆ 4-5 ವರ್ಷ ಆಯಿತು. ಮೊದಲು ಒಂದು ಸ್ವಲ್ಪ ಚಿಕ್ಕದಿತ್ತಂತೆ, ಇವಾಗ ಮತ್ತೆ ಒಂದು ಸ್ವಲ್ಪ ದೊಡ್ಡ ಮಾಡಿದ್ದಾರೆ ನೋಡಿ. ಈ ಕಡೆ ಪುರಾಂತರ ಆಡ್ತಿದ್ದಾರೆ. ಮಧ್ಯಾಹ್ನ 12 ಗಂಟೆಯಿಂದ 1-1:30 ಗಂಟೆವರೆಗೂ ಅಲ್ಲಿ ಗುಡಿಯಲ್ಲಿ ಪುರಾಂತರ ಆಡಿ ಮತ್ತು ಪಾಲ್ಕಿ ಹಿಂದೆಯೇ ಇರ್ತಾರೆ. ಅವರು ಶಸ್ತ್ರ ಚುಸ್ತಾರೆ ಅಂತಾರೆ, ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ. ಅಂದರೆ ಹಿಂಗೆ ಗಾಳಿ ಆ ಥರ ಅಂತಾರಲ್ಲ, ಆ ಥರ ಇದ್ದವರಿಗೆ ಮತ್ತು ದೃಷ್ಟಿ ಆಗಿರೋರಿಗೆ, ಕೆಟ್ಟ ಕನಸು ಬೀಳ್ತಿರೋರಿಗೆ ಆ ಥರ ಆದರೆ ಈ ಥರ ಕೈಗೆ ಹಿಂಗೆ ಸ್ವಲ್ಪ ಚುಚ್ಚುತ್ತಾರೆ. ಚುಚ್ಚಿದ್ರೆ ಕಮ್ಮಿ ಆಗುತ್ತಂತೆ ಅದು. ಮತ್ತು ಈ ದೇವ್ರ ಪವಾಡ ಏನಂದರೆ, ಹಾವು ಕಚ್ಚಿರೋರಿಗೆ ಎಲ್ಲಿ ಹಾಸ್ಪಿಟಲು ಮತ್ತು ಎಲ್ಲಿಗೂ ಹೋಗದೇ ಇರೋ ಹಾಗೆ ದೇವಸ್ಥಾನ ಹತ್ರ ಹೋಗಿ ತುಂಬಿದ ಕೊಡದಿಂದ ನೀರು ಹಾಕಿ ದೇವ್ರ ಹತ್ರ ಪ್ರಸಾದ ತೀರ್ಥ ತೊಗೊಂಡು ಗುಡಿ 5 ಸುತ್ತು ಸುತ್ತಿ ಅಲ್ಲೇ ನಿದ್ದೆ ಮಾಡಬಾರ್ದಂತೆ ಬೆಳಗಾನ. ಹಾಗಾಗಿ ಭಜನೆ ಮಾಡ್ತಾರೆ. ಬೆಳಗಾಗೋಷ್ಟರಲ್ಲಿ ಆ ವಿಷಯ ಎಲ್ಲ ಇಳಿದು ಹೋಗಿರುತ್ತೆ ಅಂತ ಅಂತಾರೆ. ತುಂಬ ದೂರದ ಊರದವರೆಲ್ಲ ಬರ್ತಾರೆ. ಹಾಗಾಗಿ ನಮ್ಮೂರ ದೇವ್ರ ಪವಾಡ ಇದು. ಮತ್ತು ಮಾಟ ಮಂತ್ರ ಈ ಥರದ್ದು ಯಾವುದೂ ನಡೆಯಲ್ಲ ಈ ದೇವರಿಗೆ ನೋಡಿ. ಇಲ್ಲಿ ಹಳ್ಳಿಗೆ ಮುತ್ತೆಯವ್ರು ಬಂದಿದ್ದರು, ಇವರನ್ನೇ ತೇರಲ್ಲಿ ಕೂರಿಸ್ಕೊಂಡು ಎಳಿತಾರೆ ನೋಡಿ. ನನ್ನ ಮಗ ಮತ್ತು ನಮ್ಮ ತಂಗಿ ನಾವು ಎಲ್ಲ ದರ್ಶನ ತೊಗೊಂಡ್ವಿ. ಮತ್ತು ಹಾಗೆ ತೇರಿಗೂ ನಮಸ್ಕಾರ ಮಾಡೋಣ ಅಂತ ತೇರ ಹತ್ರನೂ ಬಂದ್ವಿ ನೋಡಿ. ನಮಸ್ಕಾರ ಮಾಡ್ತಿದ್ದೀವಿ. ನನ್ನ ಮಗ ಹಾಡು ಹಚ್ಚಿದ್ರು ಡ್ಯಾನ್ಸ್ ಮಾಡ್ತಿದ್ದಾನೆ ನೋಡಿ. ಅದಾದಮೇಲೆ ನೋಡಿ, ಸಾಯಂಕಾಲ 7 ಗಂಟೆ ಆಯಿತು. ಸ್ಟಾರ್ಟ್ ಮಾಡ್ತಿದ್ದಾರೆ, ತೇರು ಎಳೆಯೋ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಿದ್ದಾರೆ.
ಊರಲ್ಲಿ ಎಲ್ಲರೂ ಬಂದಿದ್ರಲ್ವ ಎಲ್ಲರ ಮನೆಯಲ್ಲೂ, ಹಾಗಾಗಿ ಎಲ್ಲರೂ ಜೊತೆನೂ ಮಾತಾಡ್ಕೊಂಡು ನೋಡ್ಕೊಂಡು ಇರೋದೇ ಒಂಥರ ಖುಷಿ. ಮತ್ತು ಮನೇಲಿ ಫಂಕ್ಷನ್ ಇದ್ದಾಗ ಯಾವಾಗಲೂ ಈ ಥರ ಖುಷಿ, ಈ ಥರ ಎಲ್ಲರ ಜೊತೆ ಮಾತಾಡೋದು ಈ ಥರ ಸಿಗೋದಿಲ್ಲ. ವರ್ಷಕ್ಕೊಂದೇ ಸರಿ ಸಿಗ್ತಾರೆ, ಒಬ್ಬರು ಬಂದರೆ ಒಬ್ಬರು ಬರೋದಿಲ್ಲ. ಹಾಗಾಗಿ ನನಗಂತೂ ಫುಲ್ ಖುಷಿ ಆಯಿತು. ನೋಡಿ ತೇರು ಎಳಿತಿದ್ದಾರೆ. ಈ ತೇರು ಎಳೆಯುವಾಗ ಏನು ವಿಶೇಷತೆ ಅಂದರೆ ಅದು ಪುಂಡಿಪ ಗಿಡದು ನೂಲು ಅಂತಾರೆ ಅಲ್ವಾ, ಅದು ದಾರ ಮಾಡಿ ಕಾರಿಗೂ ಮತ್ತು ಕೊಬ್ಬರಿ ಕಟ್ಟಿ ದೇವ್ರ ಮೇಲೆ ಹರಕೆ ಇಟ್ಟು ಹಾರಿಸಿದ್ರೆ ಏನಾದರೂ ಬೇಡ್ಕೊಂಡು ಹಾರಿಸ್ಬೇಕಂತೆ, ಅದು ನಿಜ ಆಗುತ್ತಂತೆ. ನಾವೆಲ್ಲರೂ ಪಲ್ಲಕ್ಕಿ ನೋಡ್ಕೊಂಡು ಮತ್ತು ತೇರು ಎಳೆಯೋದು ನೋಡ್ಕೊಂಡು ನಿಂತಿದ್ವಿ. ಎಲ್ಲರೂ ಅವು ಆಯ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ ಏನು ಅಂತ ನನಗೂ ಗೊತ್ತಾಗಲಿಲ್ಲ. ನನಗೂ ಅದು ಚೆನ್ನಾಗಿರುತ್ತೆ, ಅದು ದೇವ್ರ ಪ್ರಸಾದ ಅದು ಅಂತ ಅಂದು ಎಲ್ಲರೂ ತೊಗೋತಾಯಿದ್ರು. ನಮ್ಮ ಮಮ್ಮಿನೂ ತೊಗೊಂಡಿದ್ರು, ನಾನು ಸ್ವಲ್ಪ ತಿಂದ್ವಿ. ನೋಡಿ ಕತ್ಲಾಯಿತು, ಮತ್ತೆ ರಿಟರ್ನ್ ಬರ್ತಾಯಿದೆ. ತೇರು ಅಷ್ಟು ದೂರ ಎಳ್ಕೊಂಡು ಒಯ್ದು ಮತ್ತೆ ತೊಗೊಂಡು ಬಂದರು. ನೋಡಿ ಪಾಲ್ಕಿನೂ ಹಿಂದೆನೇ ಇದೆ. ಇದೆಲ್ಲ ಮುಗಿಸಿ ಮತ್ತು ಹಳ್ಳಿಗೆ ಮುತ್ತಿಯವರು ಅಂತ ಅಂದಿಲ್ವಾ, ಅವ್ರಿಗೆ ಒಳಗಡೆ ಕೂಡಿಸಿದ್ದಾರೆ. ಅವ್ರು ಕೂತ ಮೇಲೇ ತೇರು ಮುಂದೆ ಸರಿಯೋದು, ಇಲ್ಲಾಂದರೆ ಜಾಗ ಬಿಟ್ಟು ಕದಲಲ್ವಂತೆ. ಹಾಗಾಗಿ ಅವರನ್ನು ಕೂರಿಸಿನೇ ಎಳೆಯೋದು. ನೋಡಿ ಇವಾಗಂತೆ ಪಲ್ಲಕ್ಕಿ ಗುಡಿಗೆ ಹೋಗುತ್ತೆ. ಗುಡಿ ಎಲ್ಲರೂ ಪಲ್ಲಕ್ಕಿ ಜೊತೆನೇ ಗುಡಿಗೆ ಹೋಗ್ತಾರೆ, ಯಾರೂ ಮನೆಗೆ ಹೋಗೋದಿಲ್ಲ. ಅಲ್ಲೇ ಊಟ ಇವತ್ತು ನೈಟ್ ಊಟ ಎಲ್ಲರೂ ಉಪವಾಸ ಇರ್ತಾರೆ. ತೇರು ಎಳೆಯೋವರೆಗೂ ಯಾರೂ ಊಟ ಮಾಡಲ್ಲ. ಜಾಸ್ತಿ ಜನ ಮನೇಲಿ ಒಬ್ಬರು ಇಬ್ಬರು ಉಪವಾಸ ಇರ್ತಾರೆ. ನಾನು ಇನ್ನೂ ಚಿಕ್ಕ ಮಕ್ಕಳಿದ್ದಾರೆ ಅಂತ ನಾನು ಉಪವಾಸ ಏನೂ ಹಿಡ್ದಿಲ್ಲ. ನಮ್ಮ ಮನೇಲಿ ಮಾಡ್ತಾರೆ. ಮತ್ತು ಪ್ರತಿಯೊಬ್ಬರು ಮನೇಲೂ ಒಬ್ಬರಾದರೂ ಒಬ್ಬರು ಇದ್ದೇ ಇರ್ತಾರೆ ಉಪವಾಸ. ನೋಡಿ ನಾವು ಮನೆಗೆ ಹೊರಟ್ವಿ. ಪಲ್ಲಕ್ಕಿ ಹೋಗ್ತು. ಪಲ್ಲಕ್ಕಿ ಹಿಂದೆಯೇ ನಾನು ಮತ್ತು ನಮ್ಮ ಅಕ್ಕ, ನಮ್ಮ ಮಮ್ಮಿ ಎಲ್ಲರೂ ನಾವು ಮನೆ ಕಡೆ ಹೊರಟ್ವಿ ಪಲ್ಲಕ್ಕಿ ಜೊತೆನೇ. ನೋಡಿ ಪಲ್ಲಕ್ಕಿ ಆ ಕಡೆಯಿಂದ ಹೋಗ್ತಿದೆ. ಆ ಕಡೆ ಜಾಸ್ತಿ ಜನ ಹೋಗ್ತಾರೆ ಮತ್ತು ಗಂಡ್ಸು ಮಕ್ಕಳು ಓಡಾಡ್ತಾರೆ, ಜಾಸ್ತಿ ಸ್ಪೀಡಾಗಿ ಹೋಗ್ತಾರೆ. ನಮ್ಮ ಕೈಯಿಂದ ಆಗಲ್ಲ ಅಂತ ನಾವು ಈ ಕಡೆ ರೋಡ್ ಸೈಡಿಂದ ಹೋಗ್ತಾಯಿದ್ದೀವಿ. ರೋಡಲ್ಲೂ ನೀವು ನೋಡ್ಬೋದು ಜಾಸ್ತಿ ಜನ ಇದ್ದರು. ನೋಡಿ ಪಲ್ಲಕ್ಕಿ ಒಳಗಡೆ ಬಂತು ಗುಡಿ ಹತ್ರ. ಇವಾಗಲೂ ನೀರು ಹಾಕಿ ಪೂಜೆ ಮಾಡ್ತಾರೆ. ತೇರು ಎಳೆದು ಬಂದ ಮೇಲೆ ಯಾರ್ಯಾರ ಮನೆ ಹತ್ತಿರ ಬರುತ್ತೆ ಅಲ್ಲಿ ಮತ್ತೆ ನೀರು ಮತ್ತು ಪೂಜೆ ಮಾಡಿಸ್ಕೊತ ಬರ್ತಾರೆ. ನೋಡಿ ಫೈನಲಿ ಪಲ್ಲಕ್ಕಿ ಗುಡಿ ಒಳಗೆ ಬಂದು ದೇವ್ರ ಮುಂದೆ ಪಲ್ಲಕ್ಕಿನ ಇಟ್ಟರು. ಅದಾದಮೇಲೆ ಭಜನೆ ಮತ್ತು ಕರ್ಪೂರ ಆರತಿಗೆ ಅದೆಲ್ಲ ಮಾಡ್ತಾಯಿದ್ದಾರೆ. ಮತ್ತು ಈ ಕಡೆ ಎಲ್ಲರೂ ಊಟ ಮಾಡ್ತಿದ್ದೀವಿ. ನೋಡಿ ನನ್ನ ಮಗನ ಆಟ ಆಡ್ತಿದ್ದಾನೆ. ಮಜ್ಜಿಗೆ ಮತ್ತು ಹುಗ್ಗಿ, ತುಪ್ಪ ಮತ್ತು ಕಡುಬು ಅವೆಲ್ಲ ಮಾಡಿದ್ರು, ಅನ್ನ ಸಾಂಬಾರು. ನನ್ನ ವಿಡಿಯೋ ನಿಮ್ಗೆ ಇಷ್ಟ